ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಈಗ ಓಂ ಪ್ರಕಾಶ್ ರಾವ್ ವಿರುದ್ಧವಾಗಿ ಹಣವನ್ನ ಅಂದ್ರೆ 3 ಕೋಟಿ ಹಣ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ನಟ ಭಾಸ್ಕರ್ ಶೆಟ್ಟಿ ಅನ್ನುವಂಥವ್ರು ಆರೋಪ ಮಾಡಿ ದೂರು ದಾಖಲಿಸಿದ್ದಾರೆ. ಏನು ವಿಚಾರ, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಇದೆಯಾ? ಏನಂದ್ರೆ ಹಿರಿಯ ನಿರ್ದೇಶಕರಾದಂತ ಓಂ ಪ್ರಕಾಶ್ ಅವರ ವಿರುದ್ಧ ಇದೀಗ ಒಂದು ಕಮಿಷನರ್ ಆಫೀಸ್ಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು. ನಟ ಭಾಸ್ಕರ್ ಶೆಟ್ಟಿ ಎಂಬುವರು ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ದರ್ಶನ್ ಅವರ ಯೋಧ ಸಿನಿಮಾದಲ್ಲಿ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡಿದಂತವ್ರು ಭಾಸ್ಕರ್ ಅವರಿಗೂ ಪರಿಚಯರಾಗಿರ್ತಾರೆ. ಅದಾದ ನಂತರ ಒಂದಷ್ಟು ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಓಂ ಪ್ರಕಾಶ್ 3,85,00,000 ಅಷ್ಟು ಹಣವನ್ನ ಪಡ್ಕೊಂಡಿರ್ತಾರೆ. ಜೊತೆಗೆ ಹಣವನ್ನ ಪದೇ ಹಣವನ್ನ ಕೇಳುವಂತ ಸಂದರ್ಭದಲ್ಲಿ ನಟ ಭಾಸ್ಕರ್ ಶೆಟ್ಟಿ ಅವರಿಗೆ ಧಮಕಿಯನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿರುವಂತದ್ದು. ಇದಕ್ಕಿಂತ ಈಗ ಕಮಿಷನರ್ ಆಫೀಸ್ಗೆ ದೂರನ್ನ ಕೊಟ್ಟಿರುವಂತದ್ದು ನಟ ಭಾಸ್ಕರ್ ಶೆಟ್ಟಿ ಅವರು. ಜೊತೆಗೆ ನಮ್ಗೆ ಯೋಧ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪರಿಚಯ ಆಗಿರ್ತಾರೆ. ಸೊ ಹಾಗಾಗಿ ನಾವು ಪರಿಚಯದ ಮೇಲೆ ಒಂದು ಹಣವನ್ನ ಹಣವನ್ನ ವಾಪಸ್ಸು ಕೊಟ್ಟಿರಲ್ಲ ಅವರು ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರುವಂತದ್ದು. ಸಾಲದ ಜೊತೆಗೆ ಒಂದು ಫಿನಿಕ್ಸ್ ಎಂಬ ಸಿನಿಮಾವನ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳಿರುವಂತದ್ದು. ಸೊ ಈ ಇರುವಂತದ್ದು ಸದ್ಯಕ್ಕೆ ಪೊಲೀಸರು ಅದು ಸ್ವೀಕಾರ ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಧನ್ಯವಾದ ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಟ ಓಂ ಪ್ರಕಾಶ್ ರಾವ್ ವಿರುದ್ಧವಾಗಿ ಈಗ ವಂಚನೆಯ ಆರೋಪ ಕೇಳಿಬಂದಿದೆ. 3 ಕೋಟಿ ರೂಪಾಯಿ ಹಣವನ್ನ ಸಾಲವಾಗಿ ಪಡೆದುಕೊಂಡು ಇಲ್ಲಿ ನಟ ವಾಪಸ್ ಕೊಡ್ತಾ ಇಲ್ಲ, ಅಂದ್ರೆ ನಿರ್ದೇಶಕ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳಿ ನಟ ಭಾಸ್ಕರ್ ಶೆಟ್ಟಿ ಆರೋಪವನ್ನ ಮಾಡಿದ್ದಾರೆ. ಮನೆಯ ಬಳಿ ಹಣವನ್ನ ಕೇಳಲು ಹೋದ್ರೆ ನಿಂದನೆ ಮಾಡ್ತಾರೆ. ಒಂದು ಸೌಹಾರ್ದತೆಯ ಮೇರೆಗೆ ಓಂ ಪ್ರಕಾಶ್ ರಾವ್ಗೆ ಹಣವನ್ನ ಕೊಡ್ತೀವಿ ಸಿನಿಮಾಗಾಗಿ, ಆದ್ರೆ ಅದನ್ನ ವಾಪಸ್ ಕೊಡ್ತಾ ಇಲ್ಲ, ಕೇಳಲು ಹೋದ್ರೆ ಧಮಕಿ ಹಾಕ್ತಾ ಇದ್ದಾರೆ ನಮಗೆ ಅಂತ ಹೇಳಿ ಈಗ ಕಮಿಷನರ್ ಬಳಿ ಹೋಗಿ ದೂರನ್ನ ದಾಖಲು ಮಾಡಿದ್ದಾರೆ. ಫಿನಿಕ್ಸ್ ಎಂಬಂತಹ ಸಿನಿಮಾ ವಿಚಾರವಾಗಿ ಹಣವನ್ನ ಸಹಾಯವಾಗಿ ಪಡೆದುಕೊಳ್ತಾರೆ. ಭಾಸ್ಕರ್ರಿಂದ 40 ಲಕ್ಷ, ವಾಸುದೇವ್ರಿಂದ 3 ಕೋಟಿಗೂ ಅಧಿಕ ಹಣವನ್ನ ಇಲ್ಲಿ ಪಡೆದುಕೊಂಡಿದ್ದಾರಂತೆ ನಿರ್ದೇಶಕ ಓಂ ಪ್ರಕಾಶ್ ರಾವ್. ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ನಟ ಭಾಸ್ಕರ್ ಶೆಟ್ಟಿ. ಮನೆಯ ಬಳಿ ಹಣ ಕೇಳಲು ಹೋದ್ರೆ ನಿಂದನೆ ಮಾಡ್ತಾರೆ, ಧಮಕಿ ಹಾಕ್ತಾ ಇದ್ದಾರೆ, ನಮ್ಮ ಹಣ ನಮಗೆ ವಾಪಸ್ ಬೇಕು ಅಂತ ಹೇಳಿ ಈಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ದೂರನ್ನ ನೀಡಿದ್ದಾರೆ.